ಭಯ ಬೀಳ್ಬಿಡಿ, ಏನಿಲ್ಲ, ಸ್ಟೇಷನ್ ನಾವೇನು ಮಾಡಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸುದೀಪ್ ಕುಮಾರ್ ರೆಡ್ಡಿ. ನಮ್ಮ ಜೊತೆ ಸಿದ್ದನಗೌಡ ಪಾಟೀಲ್ರು, ರಾಜಶೇಖರ್ ಸರ್ ಇದ್ದಾರೆ. ಆಮೇಲೆ ಸಾಕಷ್ಟು ಜನ ಡಾಕ್ಟರ್ಸು, ಅವ್ರ ಹೆಸರು ಯಾರ್ದು ಹೇಳೋಂಥ ನೋಡ್ಬೋದು. ಎಲ್ಲರೂ ಬಂದಿರೋಂಥದ್ದು ಆವಾಗಲೇ ಮಾತಾಡಿದ್ದೀನಿ. ಈಗ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಡಾಕ್ಟ್ರಿಗೆ 112 ಗಾಡಿನ ಬುಕ್ ಮಾಡಿ ಆ ಡಾಕ್ಟ್ರನ್ನ ಎತ್ತಾಕೊಂಡು ಹೋಗಿರೋಂಥದ್ದು. ಅದಕ್ಕಾಗಿ ಇಷ್ಟೆಲ್ಲ ಡಾಕ್ಟರ್ಸ್ ಬಂದಿದ್ದಾರೆ. ಈ ಥರದ್ದು ನಿಮಗೂ ಆದಾಗ ಯಾವುದೇ 112 ಪೊಲೀಸು ನಿಮ್ಮನ್ನು ಗಾಡಿ ಹತ್ತು ಕರ್ಕೊಂಡು ಹೋಗೋಕ್ಕೆ ಕಾನೂನಲ್ಲಿಲ್ಲ. ಅವ್ನು ಏನಾದರೂ ಕಂಪ್ಲೇಂಟ್ ಕೊಡೋನಿದ್ರೆ ಅವ್ನು ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕು. ಆ ಕಂಪ್ಲೇಂಟ್ಗಾರ ಆಗುತ್ತೆ, ನೀವು ಲಾಯರ್ ಕರ್ಕೊಂಡು ನಮ್ಮ ಥರ ಇರೋ ಲೀಡರ್ನ ಕರ್ಕೊಂಡು ಅಲ್ಲಿ ಹೋಗಿ ಸಾಲ್ವ್ ಮಾಡಬೇಕಾಗಿರೋದು. ಆದರೆ ಯಲಹಂಕ ಪೊಲೀಸ್ ಸ್ಟೇಷನ್ ನೋಡ್ಬೋದು. ಯಲಹಂಕ ಪೊಲೀಸ್ ಸ್ಟೇಷನ್ದವ್ರು ಏನು ಮಾಡ್ತಾರೆ ಅಂದರೆ, ಆ ಡಾಕ್ಟರ್ನ ಕ್ಲಿನಿಕಲ್ಲಿ 2 ಪೇಷಂಟ್ ಡ್ರಿಪ್ ಇರ್ತಾರೆ, ಇನ್ನೂ 4 ಪೇಷಂಟ್ ವೇಟಿಂಗ್ ಇರ್ತಾರೆ. ಅವೆಲ್ಲ ಡ್ರಿಪ್ನ ಡಿಸ್ಕನೆಕ್ಟ್ ಮಾಡಿ ಡಾಕ್ಟರ್ನ ಹಚ್ಕೊಂಡು ಯಾರೋ ಕಂಪ್ಲೇಂಟ್ ಕೊಡ್ತಾರಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಭಾಳ ಜನಕ್ಕೆ ಮಾನಹಾನಿ ಆಗ್ಬಿಡುತ್ತೆ. ಅವರು ಯೋಚನೆ ಮಾಡೋಕ್ಕಾಗಲ್ಲ, ತಿಂಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅಕ್ಕಪಕ್ಕ ಆ ಏರಿಯಾದವರು ಪೇಷಂಟ್ಸು ಎಲ್ಲ ಇರ್ತಾರೆ. ಮಾನ ಹೋದ್ಮೇಲೆ ಆಗುತ್ತೆ. ಅದಕ್ಕಾಗಿ ನಾವು ಇವತ್ತು ಹೇಳೋಕೆ ಬಂದಿರೋಂಥದ್ದು, ಈ ಥರ ಇನ್ಹ್ಯೂಮನ್ ಬಿಹೇವಿಯರ್ಸ್ನ ಹೇಳ್ತಾ ಇದ್ದೀನಿ. ಪೊಲೀಸ್ ಖಾತೆಯಲ್ಲಿ ಇರೋಂಥವ್ರು ಭಾಳಷ್ಟು ಜನ ಲಂಚ ಕೊಟ್ಟು ಎಲ್ಲ ಮಾಡಿ ಬರ್ತಾರೆ. ನೀವು ಬಂದಿದ್ದೆ ಒಬ್ಬ ನಾವು ಯಾರೋ ಅವನು ಗೋವಿಂದರಾಜು ಅಂತ ಅವ್ನು ಸಿಕ್ಕಿದ್ನಲ್ಲ, ಓಯ್ ಅಂತ ಕಿಚ್ಚಿದ್ನಲ್ಲ. ಭಾಳ ಜನ ಅಂದ್ರೆ ನಾನು ಹೇಳ್ತಲ್ಲ, ಎಲ್ಲ ಪೊಲೀಸ್ ಇರುತ್ತಲ್ಲ 90% ಹಾಗೆ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಡಾಕ್ಟರ್ಸ್ಗೆ ತೊಂದರೆ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ, ಹಿಂಗಾದಾಗ ಏನು ಮಾಡಬೇಕು, ಪೊಲೀಸ್ ಕರೆದ್ಬಿಟ್ಟಿದ್ದಾರಲ್ಲ ಅಂತ ಹೆದರಿಕೆ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಂದಿದ್ದಕ್ಕೆ ನಾವು ಯಾವ ಕೆಲಸನೂ ಮಾಡ್ಬೋದು. ಈ ಥರದ್ದು ನಿಮ್ಗೆ ಯಾರಿಗಾದ್ರೂ ತೊಂದರೆ ಆದಾಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ. ಪೊಲೀಸ್ ಕರೆದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅಥವಾ ನಮ್ಮ ಮೀಟಿಂಗ್ ಹೇಳ್ತೀವಿ, ನಾವು ಅವಾಗ ಬರ್ತೀವಿ ಅಂತ ಹೇಳ್ಬೇಕಾಗಿರೋದು. ಹಾಗಾಗಿ ಇವತ್ತು ಒಳಗಡೆ ಹೋಗೋಣ, ಸ್ಟೇಷನಲ್ಲಿ ಇರೋರನ್ನೇ ಮಾತಾಡ್ಸೋಣ. ಈಗ ಯಾಕಾಯ್ತು, ಯಾಕೆ ಮಾಡಿದ್ರಿ, ಈ ಥರ ಮಾಡೋದು ತಪ್ಪಲ್ಲ ಅಂತ ಕೇಳೋಣ. ಆಮೇಲೆ ಇನ್ಸ್ಪೆಕ್ಟರ್ನ ಜೊತೆ ಮಾತಾಡೋಣ. ಈ ಥರ ಇನ್ಸಿಡೆಂಟು ಮತ್ತೆ ಇಲ್ಲಿ ಸುತ್ತಮುತ್ತ ಡಾಕ್ಟರ್ಗೆ ಮತ್ತೆ ಈ ಕಥೆ ಆಗಬಾರ್ದು ಅಂತ. ಇವತ್ತು ಒಬ್ಬನಿಗೆ ಆಯಿತು, ಇನ್ನೊಂದು ದಿನ ಇನ್ನೊಬ್ಬರಿಗೆ ಆಗಬಾರ್ದು ಅಂತ. ಹಾಗಾಗಿ ಬನ್ನಿ ಹೊರಗಡೆ ಹೋಗೋಣ. ನೋಡ್ರಿ ಒಳಗೆ ನಾನು ಸುನೀಲ್ ಕುಮಾರ್ ರೆಡ್ಡಿ ಅಂತ. ನಾನು ಸ್ಟೇಷನ್ಗೆ ನಾನೇ ಹೊಸಬಾಗೋದು. ನಾನು ದಿನ 1-2 ಸ್ಟೇಷನ್ ಹೋಗ್ತೇನೆ. ಏನಕ್ಕಂದರೆ ಭ್ರಷ್ಟರ ಮೇಲೆ ಕೇಸ್ ಹಾಕುವಂಥದ್ದು, ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸುವಂಥದ್ದು, ಈ ಥರ 4 ಜನನ ಟ್ರ್ಯಾಪ್ ಮಾಡಿ ಜೈಲು ಕಳಿಸಿದ್ದೀನಿ. ಕಾರಣ ಏನು ಹೇಳಕ್ಕೆ ಕೊಟ್ಟೆ ಅಂದರೆ ಸರ್, ಇವರೆಲ್ಲ ಬಂದಿರೋರು ಎಲ್ಲ ಡಾಕ್ಟರ್ಸು ಎಲ್ಲಿ ಯಲಹಂಕ ಸುತ್ತಮುತ್ತ ಹೆಗಡೆ ನಗರ ಎಲ್ಲ ಬಂದಿರೋಂಥದ್ದು. ನಿನ್ನೆ ಏನಾಗುತ್ತೆ, ನಿನ್ನೆ ಅಲ್ಲ ಮೊನ್ನೆ ಈ ಡಾಕ್ಟ್ರು ಕುಮಾರೇಶ್ ಅಂತ, ಇವ್ರದ್ದು ಎಲ್ಲಿದೆ ಡಾಕ್ಟರ್, ಯಾವ ಬಾಗಿಲು ಕ್ಲಾಸಲ್ಲಿ ಕ್ಲಿನಿಕ್ ಇದೆ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ಈ ಡಾಕ್ಟ್ರಿಗೆ 112 ಫೋನ್ ಮಾಡಿಬಿಟ್ಟು ಯಾರಿಬ್ಬರು ಹೆಣ್ಮಕ್ಳು ರೋಲ್ ಕಾಲ್ ಮಾಡೋಂಥವ್ರು ಏನು ಮಾಡ್ಕೊಂಡು ದುಡ್ಡಿಗೆ ಡಿಮಾಂಡ್ ಇಟ್ಟು ಇವ್ರನ್ನ ಕರ್ಕೊಂಡು ಪೊಲೀಸ್ ಫೋನ್ ಮಾಡಿ ಇವ್ರನ್ನ ಗಾಡಿಯಲ್ಲಿ ಹಚ್ಕೊಂಡ್ ಬಂದ್ಬಿಡ್ತಾರೆ. 112 ಗಾಡಿಯಲ್ಲಿ ವಿದೌಟ್ ನೋಟಿಸ್ ಈ ಡಾಕ್ಟರ್ನ ಕಾನೂನು ಬಾಹಿರವಾಗಿ ಈಗ ಕಂಪ್ಲೇಂಟ್ ಆಗಬೇಕು. ನಿಮ್ಗೆ ಗೊತ್ತಿದೆ ಪ್ರೊಸೀಜರ್ಸ್ ಏನು ಹೇಳುತ್ತೆ. ಒಂದು ಕಂಪ್ಲೇಂಟ್ ಕೊಡ್ಬೇಕು, ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟ ಮೇಲೆ NCR ಮಾಡ್ಬೇಕಾ, PCR ಮಾಡ್ಬೇಕಾ, FIR ಮಾಡ್ಬೇಕಾ, ಇದೊಂದು ಪ್ರೊಸೀಜರ್ ಇರುತ್ತೆ. ಯಾವುದೂ ಪ್ರೊಸೀಜರ್ ಇಲ್ಲ. ಸಾಕಷ್ಟು ಜನ ಡಾಕ್ಟರ್ಸ್ ಬಂದಿದ್ರು, ಒಳಗಡೆ ಹೋಗಿದ್ವಿ, ಇರಲಿಲ್ಲ. ಇನ್ಸ್ಪೆಕ್ಟರ್ ಮತ್ತೆ ಬೇರೆ ASI ಇದ್ರು, ಅವ್ರ ಮೇಲೆ ಆ್ಯಕ್ಷನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಮತ್ತು ನೀವೆಲ್ಲರಿಗೂ ಬಂದಿರೋರಿಗೆ ಥ್ಯಾಂಕ್ ಯು. ಮತ್ತು ನಿಮ್ಗೆ ಯಾರಿಗಾದ್ರೂ ತೊಂದರೆ ಆದಾಗ ಈ ಥರ ನಾವು ಬರ್ತೀವಿ, ಖಂಡಿತವಾಗ್ಲೂ ಬರ್ತೀವಿ. ಯಾರೂ ಡಾಕ್ಟರ್ ಹೆದರ್ಬೇಕಾಗಿಲ್ಲ. ನಾನು ಜೊತೆಲಿ ನಾನು ಇರ್ತೀನಿ. ಯಾರು ಇದ್ದಿದ್ರು ಪರವಾಗಿಲ್ಲ, ನಿಮ್ಮ ಜೊತೆಲಿ ನಾವು ಇರ್ತೀವಿ. ಏನಾದರೂ ನಾನು ಇರ್ತೀನಿ. ನೀವು ಯಾವುದಕ್ಕೂ ಹೆದರ್ಬೇಡಿ. ಏನು ನಮ್ಮ ಕಾನೂನಲ್ಲಿ ಅವಕಾಶಗಳಿದೋ ಅದನ್ನು ಬಳಸ್ಕೊಂಡು ಮಾಡಬೇಕಾಗಿರೋದು. ಮತ್ತು ಭಾಳಷ್ಟು ಜನ ಖರೀದಿಯಿಂದ ಬಂದಿದ್ದಾರೆ. ನನ್ನನ್ನು ಭಾಳ ಜನ ನೋಡಿರ್ಬೋದು, ಬಟ್ ನಾನು ನಿಮ್ಮನ್ನು ಯಾರೂ ನೋಡೇ ಇಲ್ಲ. ಎಲ್ಲ ಅಪರಿಚಿತಗಳು. ತುಂಬ ಖುಷಿ ಆಯಿತು. ಹೀಗೆ ಜೊತೆಯಲ್ಲಿ ಬರ್ತಾ ಇರಿ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಮಗೆ ಸಪೋರ್ಟ್ ಮಾಡಿ.